ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ. ಈಗ ಸುಮಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸುಮಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಸುಮಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹಾ, ಕೇಳಿಸ್ತಿದೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ ಅಮ್ಮ, ಹೇಳಿ. ಆಕ್ಚುಲಿ ನನಗೆ 43 ಇಯರ್ಸ್. ನನಗೆ ಬೈ ಬರ್ತ್ ಸ್ಕ್ವಿಂಟ್ ಐಸ್ ಇದೆ. ಲೆಫ್ಟ್ ಐ ಸ್ಕ್ವಿಂಟ್ ಇರೋದು. ನಾನು ರೈಟ್ ಐನ ಮಾತ್ರನೇ ಬಳಸೋದು ಪ್ರತಿಯೊಂದಕ್ಕೂ. ನಾನು ಲೆಫ್ಟ್ ಐನ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಅದರಿಂದ ನನಗೆ ರೈಟ್ ಐಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಖಂಡಿತ ರೈಟ್ ಐಗೆ ಏನು ತೊಂದರೆ ಆಗೋದಿಲ್ಲಮ್ಮ. ಇದು ನಿಮಗೆ ದೃಷ್ಟಿ ಕಡಿಮೆ ಇದೆ ಲೆಫ್ಟ್ ಐನಲ್ಲಿ? ಲೆಫ್ಟ್ ಐನಲ್ಲಿ ತುಂಬಾನೇ ಕಡಿಮೆ ಇದೆ. ಅದು ಆಕ್ಚುಲಿ ನಾನು ಟೆಸ್ಟ್ ಮಾಡಿಸಿದ್ರೆ ಲೆಫ್ಟ್ ಐ ಪ್ಲಸ್ ಹಾಕಿರ್ತಾರೆ, ರೈಟ್ ಐಗೆ ಮೈನಸ್ ಹಾಕಿರ್ತಾರೆ ಸೈಟ್ ಪ್ರಾಬ್ಲಮ್ ಅಲ್ಲಿ. ನಾನು ಆಕ್ಚುಲಿ ಈಗ ಒಂದು 6 ಇಯರ್ಸ್ ಇಂದ ಅಷ್ಟೇ ಸ್ವಲ್ಪ ಗ್ಲಾಸ್ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಬೇರೆ ಟೈಮಲ್ಲೆಲ್ಲ ನಾನೇನು ಯೂಸ್ ಮಾಡಲ್ಲ ಗ್ಲಾಸ್. ಅದೇ ನಾನು ಈಗಷ್ಟೇ ಈ ಕಾರ್ಯಕ್ರಮದ ಶುರುವಿನಲ್ಲಿ ಹೇಳ್ದಂಗೆ ಒಂದು ಕಣ್ಣನ್ನು ನಾವು ಉಪಯೋಗಿಸ್ತೀರ ಅದಕ್ಕೆ ಸೋಮಾರಿತನ ಬಂದಿರುತ್ತೆ. ಇದನ್ನು ಲೇಜಿ ಐ ಅಂತ ಕರಿತೀವಿ. ನಿಮ್ಮ ಇದರಿಂದ ಎಡಗಣ್ಣಲ್ಲಿ ದೃಷ್ಟಿ ಕಡಿಮೆ ಇರುತ್ತೆ, ಬಟ್ ಬಲ್ಗಣ್ಣಿಗೆ ಇದರಿಂದ ಏನು ತೊಂದರೆ ಆಗೋದಿಲ್ಲಮ್ಮ. ತೊಂದರೆ ಏನಾಗೋದಿಲ್ಲ. ನಾನೇನಾದ್ರೂ ಇನ್ ಕೇಸ್ ಆಪರೇಷನ್ ಮಾಡಿಸ್ಕೊಂಡ್ರೆ ಸೈಟ್ ಇಂಪ್ರೂವ್ ಆಗುತ್ತಾ ಇಲ್ಲ ಸುಮ್ಮನೆ ಕಾಸ್ಮೆಟಿಕ್ ಪರ್ಪಸ್ ಇಂದ ಸರಿ ಹೋಗುತ್ತಾ? ಇಲ್ಲ, ಖಂಡಿತ ಇದು ಕಾಸ್ಮೆಟಿಕ್. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ದೃಷ್ಟಿ ಬೆಳವಣಿಗೆ 8 ವರ್ಷಕ್ಕೆ ಮುಗ್ದೋಗ್ಬಿಡುತ್ತೆ. ಸೊ ಈಗ ಯಾವುದೇ ಒಂದು ಮೇಲ್ಗಣ್ಣು ಇದ್ದವರಿಗೆ ನಾವು 8 ವರ್ಷದ ಒಳಗಡೆ ಚಿಕಿತ್ಸೆ ಮಾಡಿದರೆ ಮಾತ್ರ ಅದನ್ನು ನಾವು ದೃಷ್ಟಿ ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. 8 ವರ್ಷದ ನಂತರ ಆಪರೇಷನ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಚಿಕಿತ್ಸೆ ಮಾಡಿದ್ರು ಕೂಡ ಅದು ಪ್ಯೂರ್ಲಿ ಕಾಸ್ಮೆಟಿಕ್ ರೀಸನ್ಸಿಗೆ ಮಾತ್ರ ನಾವು ಮಾಡ್ಬೋದು. ಅಂದರೆ ಬೇರೆಯವರಿಗೆ ನೋಡಲಿಕ್ಕೆ ಆ ಮೇಲ್ಗಣ್ಣನ್ನು ನಾವು ಸರಿ ಮಾಡ್ಬೋದು. ನಿಮ್ಮ ದೃಷ್ಟಿ ಇವಾಗ ಏನಿರುತ್ತೆ ಅದೇ ಥರನೇ ಇರುತ್ತೆ, ಏನು ವ್ಯತ್ಯಾಸ ಆಗೋದಿಲ್ಲ ನಿಮಗೆ. ಮಾಡಿಸ್ಕೊಳ್ಳೋದ್ರಿಂದ ಏನು ತೊಂದರೆ ಏನಾಗಲ್ವಾ ಈ ಏಜ್ ಅಲ್ಲಿ? ಖಂಡಿತ ಏನು ತೊಂದರೆ ಆಗೋದಿಲ್ಲಮ್ಮ. ಈ ಏಜ್ನಲ್ಲಿ ಕೂಡ ಶಸ್ತ್ರಚಿಕಿತ್ಸೆ ಮಾಡ್ಬೋದು. ಅದ್ರ ಮೂಲಕ ನಿಮ್ಮ ಮೇಲ್ಗಣ್ಣನ್ನ ಸಂಪೂರ್ಣವಾಗಿ ನಾವು ಸರಿಪಡಿಸ್ಬೋದು. ಬಟ್ ನಿಮ್ಮ ದೃಷ್ಟಿ ಮಾತ್ರ ಇವಾಗ ಹೇಗಿರುತ್ತೋ ಅದೇ ಥರ ಇರುತ್ತೆ. ಓಕೆ ಡಾಕ್ಟರ್, ನೀವು ಹೇಳಿದಾಗ ಆಶ್ಚರ್ಯ ಇದೆ. ಅಂದರೆ 8 ವರ್ಷದ ಒಳಗಾಗಿ ಮಾಡಿಕೊಂಡ್ರೆ ಆಗತ್ತೆ ಅಂತ. ಅದಕ್ಕೆ ಏನು ಕಾರಣ? ಅದಾದ ನಂತರ ಮಾಡಿದ್ರೆ ಯಾಕೆ ತೊಂದರೆ ಆಗುತ್ತೆ? ಅದೇ ನಾನು ಆಗಲೇ ಹೇಳಿದಾಗೆ ನಮ್ಮ ದೃಷ್ಟಿ ಬೆಳವಣಿಗೆ ಮೊದಲ 2 ವರ್ಷದಲ್ಲಿ 80% ದೃಷ್ಟಿ ನಮ್ಮ ಬೆಳವಣಿಗೆ ಮುಗ್ದೋಗ್ಬಿಡುತ್ತೆ. 2 ವರ್ಷದಿಂದ 8 ವರ್ಷದೊಳಗೆ ಉಳಿದ 20% ಬೆಳವಣಿಗೆ ಆಗುತ್ತೆ. ಸೊ ನಮ್ಮ ಮಿದುಳು ಬಂದು 8 ವರ್ಷಕ್ಕೆ ನಮ್ದು 100% ಮಿದುಳು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನಾವು ಈ ವಯಸ್ಸಿನ ಒಳಗಡೆ ನಾವು ಶಸ್ತ್ರಚಿಕಿತ್ಸೆ ಅಥವಾ ಯಾವುದೇ ಮೂಲಕ ನಾವು ಆ ಮೇಲ್ಗಣ್ಣನ್ನು ಸರಿಪಡಿಸಿದ್ರೆ ಮಾತ್ರ ದೃಷ್ಟಿಯನ್ನ ಸರಿಪಡಿಸಲಿಕ್ಕೆ ಯಶಸ್ವಿ ಆಗುತ್ತೆ. ಓಕೆ, ಈಗ ನಮಗೆ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ಕುಮಾರ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಕುಮಾರ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕುಮಾರ್, ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ ಅನಿಸುತ್ತೆ. ಡಾಕ್ಟರ್, ಇವಾಗ 8 ವರ್ಷದ ಆದ ನಂತರ, ಅಂದರೆ ಇವಾಗ ನಮ್ಮ ಮೊದಲ ಕಾಲರ್ ಸುಮಾ ಅವರು ಆಪರೇಷನ್ ಮಾಡಿಸ್ಕೊಂಡ್ರು ಅದು ಫಲಶ್ರುತಿ ಆಗೋದಿಲ್ಲ ಅಂತ ಅನ್ಸುತ್ತೆ? ಹೌದು, ಅದು ಏನಂದರೆ ನಾವು ಈ ಕಾಸ್ಮೆಟಿಕ್ ಸರ್ಜರಿ ಅಂತ ಕರಿತೀವಿ ಅದನ್ನು. ಮೇಲ್ಗಣ್ಣನ್ನು ನಾವು ಬೇರೆಯವರಿಗೆ ನೋಡಲಿಕ್ಕೆ ಆ ಕಣ್ಣು ಸೀದಾ ಮಾಡ್ಬೋದು. ಸೊ ಇದು ಕೂಡ ಒಂದು ಮುಖ್ಯವಾದ ಒಂದು ಅಂಶ. ಏನಕ್ಕೆ ಅಂತ ಹೇಳಿದರೆ, ನಾನು ಆಗಲೇ ಹೇಳ್ದಂಗೆ ಇವರಿಗೆಲ್ಲ ತುಂಬ ಕೀಳರಿಮೆ ಬಂದ್ಬಿಡುತ್ತೆ, ಸೈಕಲಾಜಿಕಲ್ ಇಂಪ್ಯಾಕ್ಟ್ ಇರುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸೊ ಇದನ್ನು ಅವ್ರಿಗೆ ಒಂದು ಪರ್ಟಿಕ್ಯುಲರ್ಲಿ ಮದುವೆ ಟೈಮ್ನಲ್ಲೆಲ್ಲ ಇದು ತುಂಬ ತೊಂದರೆ ಆಗುತ್ತೆ. ಸೊ ಅಂಥವ್ರಿಗೆ ನಾವು ಇದು ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನು ಖಂಡಿತ ನಾವು ಸರಿಪಡಿಸ್ಬೋದು. ಬೇರೆಯವ್ರಿಗೆ ಅದು ಮೇಲ್ಗಣ್ಣು ಇದೆ ಅಂತ ಗೊತ್ತಾಗೋದಿಲ್ಲ, ಹಾಗೆ ಸೀದಾ ಮಾಡ್ಬೋದು. ಬಟ್ ದೃಷ್ಟಿ ಅವರಿಗೆ ಏನು ದೃಷ್ಟಿ ಇರುತ್ತೆ ಅದೇ ದೃಷ್ಟಿ ಇರುತ್ತೆ, ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಈಗ ತಮ್ಮಣ್ಣನವರ್ ಕರೆ ಮಾಡಿದ್ದಾರೆ. ತಮ್ಮಣ್ಣನವರ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ ತಮ್ಮಣ್ಣವ್ರು, ಹೇಳಿ. ನಾನು ಬೆಳಗಾವಿಯಿಂದ ಮಯೂರ್ ತಮ್ಮಣ್ಣವ್ರ ಅಂತ ಸರ್. ಹೇಳಿ ಸರ್. ನನ್ನ ಮಗನಿಗೆ ಕಣ್ಣು ಸ್ವಲ್ಪ ಮೇಲ್ಗಣ್ಣ ಇದೆ ರೀ, ಕಣ್ಣು. ಅದು ಈಗ ನೋಡೋದಂತ್ರಿ ಮುಂದಕ್ಕೆ. ಎಷ್ಟು ವಯಸ್ಸು ಹುಡುಗನಿಗೆ? ಈಗ ವಯಸ್ಸು 2.5 ವರ್ಷ ಸರ್. ತುಂಬ ಒಳ್ಳೆ ಏಜ್ ಆ್ಯಕ್ಚುಲಿ. 2.5 ವರ್ಷದಲ್ಲಿ ನಾವು ಅದನ್ನು ಸರಿಯಾಗಿ ಯಾವ ತೊಂದರೆಯಿಂದ ಮೇಲ್ಗಣ್ಣು ಬಂದಿದೆ ಅಂತ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ಕೊಟ್ಟರೆ ಖಂಡಿತ ಆ ಮೇಲ್ಗಣ್ಣನ್ನು ಸರಿಪಡಿಸ್ಬೋದು. ಮುಂದೆ ಆಗುವಂಥ ಅನಾಹುತನ ಖಂಡಿತ ತಡೆಗಟ್ಬೋದು ಸರ್. ಸರ್ ಆ್ಯಕ್ಚುಲಿ ಅಂದರೆ ಹುಟ್ಟಿದಾಗ ಅವನಿಗೆ ಏನೋ ಪ್ರಾಬ್ಲಮ್ ಆಗಿ ಇನ್ಕ್ಯುಬೇಟರ್ ಒಳಗೆ ಇಟ್ಟಿದ್ದಾರೆ ಸರ್ 1 ತಿಂಗಳು. ಅದರಿಂದ ಏನೋ ತೊಂದರೆ ಆಗಿರ್ಬಹುದೇನೋ ಅಂತ. ಅಂದ್ರೆ ಅವನು ಪ್ರೀ ಟರ್ಮ್ ಅಂದ್ರೆ ಅವಧಿಗೆ ಮುಂಚೆ ಹುಟ್ಟಿದ 7 ತಿಂಗಳು ಸರ್ ಕಂಪ್ಲೀಟ್ ಆಗಿತ್ತಾ? ಅದೇ ನಾನು ಆಗ್ಲೇ ಈ ಕಾರ್ಯಕ್ರಮದಲ್ಲಿ ಹೇಳ್ದಂಗೆ ಕೆಲವು ಈ ನರರೋಗ ತೊಂದರೆಗಳಿಂದ ಕೂಡ ಈ ಮೇಲ್ಗಣ್ಣು ಬರುವಂತ ಸಾಧ್ಯತೆ ಇರುತ್ತೆ. ಸೊ ನೀವು ಒಮ್ಮೆ ಬಂದರೆ ನಾನು ಅದನ್ನು ಕರೆಕ್ಟಾಗಿ ಅದನ್ನು ಚಿಕಿತ್ಸೆ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ಬೋದು. ಓಕೆ, ಈಗ ಗೀತಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಗೀತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮಗಳು 8 ಇಯರ್ಸ್ ಇದೆ ಈಗ. ಇವಾಗ ಅವಳಿಗೆ ರೈಟ್ ಐ ಸ್ಕ್ವಿಂಟ್ ಇದೆ, ನೋಡ್ತಿದ್ರೆ ಕಾಣುತ್ತೆ. ಅವಳಿಗೆ 3 ಇಯರ್ಸ್ ಆದ್ಮೇಲೆ ನಮಗೆ ಗೊತ್ತಾಯ್ತು. ಇವಾಗ ಆಪರೇಷನ್ ಮಾಡಿಸ್ಬೇಕು ಅಂತಿದ್ದೀವಿ. ಬಟ್ ಅವಳಿಗೆ ಇದು ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ವಿ ನಾವು. ಇದು ಲೆಫ್ಟ್ ಐ ಕ್ಲೋಸ್ ಮಾಡಿ ರೈಟ್ ಐ ಮಾತ್ರ ನೋಡೋಗೆ. ಬಟ್ ಏನು ಇಂಪ್ರೂವ್ಮೆಂಟೇ ಇಲ್ಲ.
ಅಂದರೆ ಈ ಪ್ಯಾಚ್ ವರ್ಕ್ ನಾವು ಏನಕ್ಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ಯಾಚ್ ವರ್ಕ್ ಅಂತ ಹೇಳಿದ್ರೆ ಬೇರೆ ಒಂದು ನಮ್ಮ ಇದಕ್ಕೆ ಅವರಿಗೆ ಕೇಳುಗರಿಗೆ ವೀಕ್ಷಕರಿಗೆ ಪ್ಯಾಚ್ ವರ್ಕ್ ಅಂತ ಹೇಳಿದ್ರೆ ಈಗ ಒಂದು ಕಣ್ಣು ಸೋಮಾರಿತನ ಅಂತ ಹೇಳಿದೆ. ಸೊ ಆ ಸೋಮಾರಿತನ ಇರೋವಂಥ ಇದನ್ನ ಸರಿಪಡಿಸ್ಲಿಕ್ಕೆ ನಾವು ಒಂದು ಕಣ್ಣನ್ನು ಮುಚ್ಚಿಬಿಟ್ಟು ಇನ್ನೊಂದು ಕಣ್ಣಿಗೆ ಕೆಲಸ ಕೊಡ್ತೀವಿ. ಇದನ್ನ ಅವರು ಪ್ಯಾಚ್ ವರ್ಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಿಂದ ಖಂಡಿತ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಓಕೆ. ಸೊ ಈ ರೀತಿ ದೃಷ್ಟಿ ತೊಂದರೆಗೆ ಅವರು ಆ ಒಂದು ಕಣ್ಣನ್ನು ಮುಚ್ಚಲಿಕ್ಕೆ ಹೇಳಿರ್ತಾರಮ್ಮ ವೈದ್ಯರು. ಈ ದೃಷ್ಟಿ ತೊಂದರೆ ಸರಿಯಾದ ನಂತರ ಈ ಮೆಲ್ಗಣ್ಣನ್ನು ನಾವು ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಸರಿಪಡಿಸಬಹುದು. ಓಕೆ, ಖಂಡಿತ ನಿಜವಾಗಿಯೂ ಅದ್ಭುತವಾದಂತಹ ಇನ್ಫಾರ್ಮೇಶನ್. ಯಾಕಂದ್ರೆ ಮೆಲಗಂಡು ಬಂದ್ಬಿಟ್ರೆ ನಮ್ಮ ಜೀವನ ಇಷ್ಟೇ ಅಂತ ಎಷ್ಟೋ ಜನ ಕೊರಗ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿವೆ ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ಡಾಕ್ಟರ್. ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.